ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಅಂಬಡೆ. ಇದಕ್ಕೆ ವಡನೂ ಹೇಳ್ತಾರೆ. ಉದ್ದಿನ ಬೇಳೆಯಲ್ಲಿ ಇದನ್ನು ಮಾಡೋದು. ಇದು ತುಂಬಾ ಈಸಿಯಾದ ರೆಸಿಪಿ. ಇದನ್ನು ನಿಮ್ಮ ಮುಂದೆ ನಾನು ಈ ರೆಸಿಪಿಯನ್ನು ಹಂಚ್ಕೊಳ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಮೆದುವಾಗಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ವಡೆಯನ್ನು ಚಟ್ನಿ ಜೊತೆ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಸಾಂಬಾರ್ ಜೊತೆ ಡಿಪ್ ವಡ ಮಾಡಿಯೂ ನಿಮಗೆ ತಿನ್ಬೋದು. ನಾನಿವತ್ತು ಚಟ್ನಿ ಜೊತೆ ಇದನ್ನು ತಿಂತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಇದು ನನಗೆ ನನ್ನ ಅಪ್ಪ ಹೇಳಿಕೊಟ್ಟಂತಹ ರೆಸಿಪಿ. ಈ ರೆಸಿಪಿಯನ್ನು ಕ್ವಿಕ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ, ಬನ್ನಿ. ಇಲ್ಲಿ ನಾನು ತಗೊಂಡಿದ್ದೇನೆ 1 ಗ್ಲಾಸ್ನಷ್ಟು ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ತೊಳೆದು 6 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಡಬೇಕು. ನಮಗೆ ಉದ್ದಿನ ಬೇಳೆ ಏನಿದೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಇದನ್ನು ಈಗ 6 ಗಂಟೆಗಳ ನಂತರ ಇದು ನೆಂದಿದೆ. ಮಿಕ್ಸಿಯಲ್ಲಿ ನೀರು ಹಾಕದೆ ಇದನ್ನು ರುಬ್ಕೊಳ್ಬೇಕು. ಒಡೆಯುವ ಕಲ್ಲಲ್ಲಿ ರುಬ್ಬಿದರೆ ನಿಮಗೆ ಸುಲಭ, ಹಾಗೆ ಕ್ರಿಸ್ಪಿಯಾಗಿ ಬರ್ತದೆ ವಡೆ. ಇಲ್ಲಿ ನಾನು 1 ಹಸಿಮೆಣಸು ಹಾಕ್ಕೊಂಡೆ, ಮತ್ತು ಶುಂಠಿ ಸ್ವಲ್ಪ, ಮತ್ತು ಸ್ವಲ್ಪ ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ಇಷ್ಟನ್ನಾಗಿ ಈ ರೀತಿ ನೀರು ಹಾಕದೆ ರುಬ್ಕೊಳ್ಬೇಕು. ನಿಮಗೆ ರುಬ್ಬುವಾಗ ಕಡಿಯುವ ಕಲ್ಲಲ್ಲಿ ಅಥವಾ ಗ್ರೈಂಡರಲ್ಲಿ ರುಬ್ಬಿದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ವಡೆ. ಇಲ್ಲಿ ನಾನು ಮಿಕ್ಸಿ ಯೂಸ್ ಮಾಡೋದು. ನಾನು ಸ್ವಲ್ಪನೇ ಆದಷ್ಟು ನುಣ್ಣಗೆ ನಾನು ರುಬ್ಬಿದ್ದೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದೆ, ಮತ್ತು ಕರಿಬೇವಿನ ಎಲೆಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರಿನ ಬಸಿಯನ್ನು ಕೈಗೆ ಹಚ್ಚುತ್ತಾ ನೀವು ಈ ಹಿಟ್ಟು ಏನಿದೆ ಅದನ್ನು ರೌಂಡ್ ಆಕಾರಕ್ಕೆ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ಮತ್ತು ಚೆನ್ನಾಗಿ ಇದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ವಡೆ ಕ್ರಿಸ್ಪಿಯಾಗಿ ಹೇಗೆ ಬರೋದಂದರೆ ನೀವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀರಿ ಅದರ ಮೇಲೆ ಇರುತ್ತೆ. ಕಡೆಯುವ ಕಲ್ಲಲ್ಲಿ ಅಂತೂ ರುಬ್ಬಿದರೆ ತುಂಬಾ ರುಚಿ. ಗ್ರೈಂಡರಲ್ಲಿ ರುಬ್ಬಿದ್ರೂ ಕೂಡ ತುಂಬ ರುಚಿ ಬರುತ್ತೆ. ನೋಡಿ, ಈ ರೀತಿ ಇದು ಫ್ರೈ ಆಯಿತು. ಎಷ್ಟು ಗರಿ ಗರಿಯಾಗಿ ಬಂದಿದೆ. ಇದನ್ನು ಕಾಯಿ ಚಟ್ನಿ ಜೊತೆ ಮತ್ತು ಹೆಚ್ಚಾಗಿ ಸಾಂಬಾರ್ ಜೊತೆ ಡಿಪ್ ಮಾಡಿ ತಿಂದರೆ ಉಂಟಲ್ಲ, ಅದು ತುಂಬಾ ಒಳ್ಳೆ ಟೇಸ್ಟ್. ಕ್ರಿಸ್ಪಿಯಾಗಿ 2 ಕಡೆಗಳಲ್ಲಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡುವಾಗ ಮಧ್ಯಮ ಉರಿಯಲ್ಲಿ ಇರಲಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಯಾಕಂದರೆ ಇಲ್ಲಾಂದರೆ ಇದು ಎಣ್ಣೆ ಎಳ್ಕೊಂಡ್ರೆ ನಿಮಗೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗಲ್ಲ. ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇದು ಫ್ರೈ ಆಗ್ತಾ ಬಂತು. ಇದನ್ನು ನಾನು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇದರ ಜೊತೆ ನಾನು ತಿನ್ನಲಿಕ್ಕಂತ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ವಡೆ ತಿನ್ನಲಿಕ್ಕೆ. ಸೂಪರ್ ಟೇಸ್ಟಿ ವಡ. ತುಂಬಾ ಸಿಂಪಲ್. ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಗರಿ ಗರಿಯಾದ ವಡೆ ರೆಡಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.